ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ. ಚೆಲ್ಲಿದರು ಆಹಾ ಚೆಲ್ಲಿದರು, ಓಹೋ ಚೆಲ್ಲಿದರು ಮಲ್ಲಿಗೆಯ. ನಮಸ್ಕಾರ ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ತಿಂಗಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ನಮಸ್ತೆ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಪರಿಚಯ ಏನು, ಒಂದು ಹಳ್ಳಿಯಿಂದ ಬಂದವ ನಾನು, ಒಂದು ಸಣ್ಣ ಹಳ್ಳಿಯಿಂದ. ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣುತ್ತಿರುವ ವ್ಯಕ್ತಿ ಕನ್ನಡದ ಕವರ, ಜಾನಪದ ಸಾಹಿತ್ಯಗಾರ, ಸಾವಿರಾರು ಪ್ರಶಸ್ತಿಗಳನ್ನು ಪಡೆದಂತ ವ್ಯಕ್ತಿ. ನಿಜವಾಗ್ಲೂ ಇವರ ಕಂಠಸಿರಿಯಲ್ಲಿ ಅದ್ಭುತವಾದ ಹಾಡನ್ನ ನಾವಿವತ್ತು ಕೇಳಬಹುದು. ಒಂದಲ್ಲ ಎರಡಲ್ಲ, ಸುಮಾರು 5 ಹಾಡುಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಕೇಳಬಹುದು. ಏನೇ ಇರಲಿ, ಇಂಥ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ಬೇಕು, ನಮ್ಮ ದೇಶಕ್ಕೆ ಬೇಕು. ಇವತ್ತು ಕನ್ನಡದ ಜಾನಪದವನ್ನ ಉಳಿಸಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಇವರೇ. ಬನ್ನಿ, ಇವರು ಹೇಗೆ ಹಂತವಾಗಿ ಬೆಳೆದು ಬಂದಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ನಾನು ಕೂಡ ಒಂದು ಹಳ್ಳಿಯಿಂದ ಬಂದವನು, ಚನ್ನಪಟ್ಟಣ ತಾಲೂಕು ಅಪ್ಪಗೆರೆ ಅಂತ ಒಂದು ಸಣ್ಣ ಹಳ್ಳಿ. ಆ ಸಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಓದ್ಲಿಕ್ಕೆ ಬಂದವನು. ನಮ್ಮ ದೊಡ್ಡಪ್ಪನ ಮಗ BSc ಮಾಡ್ತಿದ್ರು. ಅವರಷ್ಟು ಮಟ್ಟಕ್ಕೆ ನಾನು ಓದಬೇಕು ಅನ್ನುವಂಥ ಒಂದು ಛಲದಲ್ಲಿ ಬೆಂಗಳೂರಿಗೆ ಬಂದು ಸೇರ್ಕೊಂಡವನು. ಆಮೇಲೆ ಅದ್ರ ಜೊತೆಗೆ ನಾನು ಭಜನೆ ಮನೆಯಲ್ಲಿದ್ದೆ. ನನ್ನ ಊರಿನಲ್ಲಿ SLC ಫೇಲ್ ಮ್ಯಾಥಮೆಟಿಕ್ಸು. ಅವಾಗ ಮ್ಯಾಥಮೆಟಿಕ್ಸ್ ಪಾಸ್ ಮಾಡೋದೇ ಕಷ್ಟವಿತ್ತು. ಆ ಮ್ಯಾಥಮೆಟಿಕ್ಸ್ ಪಾಸ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಬಂದು ಓದಕ್ಕೆ ಶುರು ಮಾಡಿದೆ. ಓದುವಾಗ ಆ ಭಜನೆ ಮನೆಯಲ್ಲಿ ಆಡಿದ ಗೀತೆಗಳು ನನ್ನನ್ನು ಎಚ್ಚರಿಸ್ತಾ ಇದ್ವು, ನನ್ನ ಹೃದಯದಲ್ಲಿ, ನನ್ನ ಧ್ವನಿಯಲ್ಲಿ. ಅದನ್ನ ಕಾಲೇಜಲ್ಲಿ ಹಾಡ್ತಾ ಶುರು ಮಾಡಿದೆ. ಬಹುಮಾನ ಬಂತು. ಆ ಬಹುಮಾನಗಳು ನನ್ನನ್ನು ಈ ಎತ್ತರಕ್ಕೆ, ಕರ್ನಾಟಕ ನಾಡಿನಲ್ಲಿ ಎಲ್ಲ ಗೆಳೆಯರೆಲ್ಲ ಸೇರಿ, ಇಡೀ ನಾಡು ಸೇರಿ, ನಮ್ಮ ಮುಂದತ್ತಮ್ಮವರು ಸೇರಿ ನನ್ನ ಈ ಎತ್ತರಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಎತ್ತರವನ್ನು ನೋಡಿ ನಾನು ಬಹಳ ಸಂತೋಷ ಪಡುವನಾಗಿದ್ದೇನೆ. ತಿಂಗಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಇಂಥ ಹಾಡುಗಳನ್ನು ನಾನು ನನ್ನ ಊರಿನಲ್ಲಿ ಕಲಿತದ್ದು, ಅದನ್ನ ಕಾಲೇಜಲ್ಲಿ ಆಡಿದೆ. ಈ ಜನಪದ ಗೀತೆ ಹಿಂಗೆ ಆಡ್ತಾರೆ, ಇದಕ್ಕೆ ಬಹುಮಾನ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಬಹುಮಾನಗಳನ್ನು ಪ್ರೋತ್ಸಾಹಿಸಿ ಅವತ್ತಿಂದನೂ ಕೂಡ ಈ ಕನ್ನಡ ನಾಡಿನಲ್ಲಿ ಬಹಳ ಎತ್ತರದಲ್ಲಿ ನೋಡ್ತಿರ್ತಕ್ಕಂಥ ಜನತೆ ನನ್ನನ್ನು ಎತ್ತರವಾಗಿ ಬೆಳೆಸಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಬಹಳ ಸಂತೋಷ ಪಡ್ತೀನಿ ರೀ. ಎಷ್ಟೋ ಸಾರಿ ನನಗೆ ಅಣಿವಿಲ್ದೇ ಇದ್ದಾಗ ನಮ್ಮ ತಂದೆ ಸ್ಪನ್ಸಿಲ್ಕ್ ಮಿಲ್ಲಲ್ಲಿ ಕೂಲಿಕಾರರು, ಅವರು ಬಟ್ಟೆಯನ್ನು ನೇಯುವಂಥವ್ರು, ಬಹಳ ಚೆನ್ನಾಗಿ ಸೆರಗನ್ನ ನೇಯುವಂಥ ಸ್ಪೆಷಲಿಸ್ಟ್ ಅವರು. ಯಾಕೆಂದ್ರೆ ಸೀರೆ ಅಂದ್ಮೇಲೆ ಮೊದಲು ಜನ ಸೆರಗನ್ನು ನೋಡೋರು. ಯಾವಾಗಲೂ ನನ್ನ ಹೆಸರನ್ನ ತಿಮ್ಮರಾಜು ಅಂತ ಕರೀತಿರ್ಲಿಲ್ಲ. ನಮ್ಮ ಅಜ್ಜಿ ಪುಟ್ಸಿದ್ದಮ್ಮ, ದೊಡ್ಡವನ್ ಬಂದ ಅಂತ ಹೇಳಿದ್ರು. ಅವರೆಲ್ಲ ಕೂಡ ನನ್ನ ಮನೆಯಲ್ಲಿ, ಊರಿನಲ್ಲಿ ದೊಡ್ಡವನೇ ಅನ್ನೋರು ನಾನು. ಯಾಕೆಂದ್ರೆ ಆ ಮನೆಗೆ ದೊಡ್ಡವನಾಗಿದ್ದೆ. ಅವಾಗ ಕಲಿಯುವಾಗ ತುಂಬಾ ಚೆನ್ನಾಗಿ ಓದಬೇಕು, ನನ್ನ ಊರಿಗೊಂದು ಹೆಸರು ತರಬೇಕು, ಅಷ್ಟೇ ನನ್ನ ವಿನಂತಿ ಅಂತ ಬಹಳ ಮೌನವಾಗಿ ಮಾತಾಡೋರು. ಯಾವತ್ತೂ ಕೂಡ ನನಗೆ ಏನು ಮಾತಾಡದೆ ಇರದೆ ಅಂತವ್ರು. ಯಾವತ್ತೂ ಕೂಡ ಒಂದು ಮಾತನ್ನ ಎದುರು ಮಾತಾಡಲಿಲ್ಲ ಅವರು. ಅಂಥ ಮೌನಿ, ಆ ಥರದ ಮೌನಿ ಅವರು ನನ್ನನ್ನು ಕಳಿಸಿ ಇಷ್ಟು ಓದಿಸಿದ್ರು. ಆಮೇಲೆ ನಾನು ಕಲೆಯನ್ನು ರೂಢಿಸ್ಕೊಂಡು ನಮ್ಮ ದೊಡ್ಡಪ್ಪನ ಮಗ ಇದೇನೋ ಆಡ್ಕೊಂತಿರ್ತಾನಲ್ರಿ ಇವರು ಅಂತೇಳಿ ನನ್ನ ಊರಿನಲ್ಲಿ ನಮ್ಮ ಅಪ್ಪನಿಗೆ ಸುದ್ದಿ ಹೇಳಿದ್ರು. ಆ ಸುದ್ದಿ ಹೇಳಿದ್ರು, ಏನೋ ಕಲೆ ಅಂತ ಅಂಟಿಸ್ಕೊಬಿಟ್ಟವನೇ, ನೀನೊಂದು ಹೇಳಪ್ಪ, ನೀನೊಂದು ಸ್ವಲ್ಪನ ಅಂತ. ಆಗ ಇಡೀ ರಾಜ್ಯಕ್ಕೆ ಅಪ್ಪಗೆರೆ ತಿಮ್ಮರಾಜು ಅಂತ ಹೇಳಿ ಜನಪದ ಕಲಾವಿದನಾಗಿ ನನ್ನನ್ನು ಈ ನಾಡು ಮೆರೆಸಿದೆ. ಇವತ್ತು ನಾಡು ನನ್ನನ್ನು ಗೌರವಿಸಿದೆ. ಎಲ್ಲ ಅಕ್ಕ ಸಮ್ಮೇಳನಕ್ಕೆ ಮೊದಲು ಓದವು ನಾನು. ಜನಪದ ಗೀತೆಗಳಂದ್ರೆ ಯಾವುದು ಜನಪದ ಗೀತೆ ಅಂತ ಕೇಳ್ತಿದ್ದಂತ ಕಾಲದಲ್ಲಿ 24 ವರ್ಷಗಳ ಹಿಂದೆ ಮೊದಲನೇ ಅಕ್ಕ ಸಮ್ಮೇಳನ ನಡೀತು ಅರಿಜೋನಾದಲ್ಲಿ. ಅಲ್ಲಿ ಹೋಗಿ ಜನಪದ ಗೀತೆಗಳನ್ನ ಹಾಡಿ ಅಲ್ಲಿಯ ಅಮೆರಿಕದ ಕನ್ನಡಿಗರಿಗೆ, ಅಲ್ಲಿಯ ಅಮೆರಿಕದ ಇಂಗ್ಲಿಷ್ನವರಿಗೆ, ಅಲ್ಲಿಯ ಬೇರೆ ಬೇರೆ ದೇಶದವರಿಗೆ ನನ್ನ ಈ ಕನ್ನಡ ನಾಡಿನ ಜಾನಪದದ ವೈಭವವೇನು, ಈ ಕನ್ನಡ ನಾಡಿನ ಸಂಸ್ಕೃತಿ ಏನು ಅಂತ ಹೇಳಿ ನಾನು ಅಲ್ಲಿ ನನ್ನ ಜನಪದ ಗೀತೆಗಳ ಹಾಡಿ 15 ದಿನಕ್ಕೆ ವಾಪಸ್ ಬರಬೇಕಾಗಿತ್ತು. ನನ್ನ ಗೀತೆಯನ್ನ ಕೇಳಿ ಅವರು 3.5 ತಿಂಗಳು ಇಟ್ಕೊಂಡ್ರು. ಆಗ ನನ್ನ ಹೆಂಡತಿ ಮೈತ್ರಿ ಫೋನಲ್ಲಿ ಮಾತಾಡಿ, ಏನ್ರಿ ಅಮೆರಿಕದಲ್ಲಿ ಇರ್ತೀರಾ,
ನನ್ನ ಮಗಳು ಗಾನ ಚಿಕ್ಕೋಳು, ಇನ್ನು ಗಂಧರ್ವ ಇನ್ನು ಚಿಕ್ಕವನು, ಅವ್ರನ್ನ ನೀವು ಮರ್ತು ಬಿಟ್ರಾ ಅಂತ ಹೇಳಿ ನಾನು ಮಾತಾಡಿಸಿದಾಗ ಇಲ್ಲ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದೆ. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ. ಇವತ್ತು ಈ ಎಲ್ಲ ರಾಜ್ಯ ಪ್ರಶಸ್ತಿವರೆಗೂ ಕೂಡ ನನಗೆ ಬಂದಿದೆ. ಆ ಬಂದಿರತಕ್ಕಂಥ ಕಾರಣ ಏನು ಅಂದ್ರೆ ನನ್ನ ಕನ್ನಡ ನಾಡಿನ ಜನ, ನನ್ನ ಕನ್ನಡ ನಾಡಿನ ಸಹೃದಯ ಕಲಾ ಅಭಿಮಾನಿಗಳು ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಇವತ್ತು ಅಪ್ಪಗೆರೆ ತಿಮ್ಮರಾಜು ಅಂತ ಹೇಳಿದ್ರೆ ಹೆಸರು ಬರುವುದು ನನ್ನ ಹೆಸರಲ್ಲ, ಜನಪದ ಅಂತ ಹೆಸರು ಬರುತ್ತೆ. ನನಗಲ್ಲ ಹೆಸರು ಬರೋದು, ಈ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಕೆಳವರ್ಗದ ಜನಕ್ಕೆ, ಶ್ರಮಿಕರ ಜನಕ್ಕೆ ಬಂದಂತ ಕಲೆಯನ್ನ ಅದು ನಾನು ರೂಢಿಸ್ಕೊಂಡು ಹೋಗಿದ್ದೇನೆ. ಅದು ಜುಂಜಪ್ಪನ ಕೃಷ್ಣನ ಕಾವ್ಯ ಇರ್ಬೋದು, ಆ ಮಾದೇಶ್ವರನ ಕಾವ್ಯ ಇರ್ಬೋದು, ಮಂಟೇಸ್ವಾಮಿ ಕಾವ್ಯ ಇರ್ಬೋದು, ನಮ್ಮವ್ವ ಆಡ್ತಿದ್ದ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ ಎದ್ದೊಂದು ಗಳಿಗೆ ನೆನೆದೇನು ಅಂತ ರಾಗಿ ಬೀಸುವ ಪದವಾಗಿರ್ಬೋದು. ಆ ಶ್ರಮಿಕರಿಗೆ ಈ ನೋವನ್ನ ನಿವಾರಣೆಗೋಸ್ಕರ ಈ ಜನಪದ ಸಂಸ್ಕೃತಿ ಹುಟ್ಟಿತ್ತು. ಈ ನಿವಾರಣೆಗಳ ಮುಖಾಂತರ ನಮ್ಮ ಶ್ರಮಿಕರು ಇವತ್ತು ವಿದ್ಯಾಭ್ಯಾಸ ಪಡ್ಕೊಂಡಿದ್ದಾರೆ. ಅವರಿಗೆ ಇಂಥ ಸ್ಥಾನಮಾನಗಳು ಬರ್ತಾ ಇವೆ. ಇನ್ನೂ ಹೆಚ್ಚಿಗೆ ಬರಬೇಕು ಅಂತ ಹೇಳಿ ನಾನೊಬ್ಬ ಕಲಾವಿದನಾಗಿ, ನಾನೊಬ್ಬ ಮೇಷ್ಟ್ರಾಗಿ ಈ ನನ್ನನ್ನು ಈ ಕನ್ನಡ ನಾಡು ಗೌರವಿಸ್ತದಲ್ಲ, ನಾನು ಯಾವತ್ತೂ ಕೂಡ ಕನ್ನಡ ನಾಡಿನ ಜನತೆಗೆ, ಕನ್ನಡ ನಾಡಿನ ಸಂಸ್ಕೃತವಂತರಿಗೆ, ನನ್ನ ಅಭಿಮಾನಿಗಳಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೇನೆ. ಆವತ್ತೂ ಕೂಡ ನಾನು ಕೃತಜ್ಞತೆಯಾಗಿರ್ತೇನೆ. ನನ್ನನ್ನು ಬಹಳ ಚೆನ್ನಾಗಿ ಪ್ರೋತ್ಸಾಹಿಸಿದ್ದಾರೆ, ಬಹಳ ಚೆನ್ನಾಗಿ ನನ್ನನ್ನು ಬೆಂತಟ್ಟಿದ್ದಾರೆ. ಬೆಂತಟ್ಟಿ ಈ ನಾಡಿನಲ್ಲಿ ನಿಮ್ಮಂಥವ್ರ ಕಲಾವಿದರುಗಳು ಹೆಚ್ಚಿರಬೇಕು, ನಿಮ್ಮಂಥವ್ರು ಹೆಚ್ಚು ಬಾಳಬೇಕು, ನಿಮ್ಮಂಥವ್ರು ಹೆಚ್ಚು ಕಾಲಗಳು ಇರಬೇಕು ಅಂತೇಳಿ ಇಡೀ ನನ್ನ ರಾಜ್ಕುಮಾರ್ಗೆ ಹೇಗೆ ಅಭಿಮಾನಿ ದೇವರುಗಳು ಅಂತ ಹೇಳ್ಬಿಟ್ರು, ಆ ರೀತಿ ನಾನು ನನ್ನ ಜನಪದ ಅಭಿಮಾನಿ ದೇವರುಗಳಿಗೆ ನಾನು ಯಾವತ್ತೂ ಕೂಡ ಶರಣಾಗಿರ್ತೇನೆ. 7 ಮಲೆ 77 ಮಲೆ ಮತ್ತೊಂದ್ಸಾರಿ ಉಗೆ ನೀವುಗೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮೇಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ದಿಂಡುಗಲ್ಲಿನ ಮ್ಯಾಲೆ ಗಂಡುಲಿಯ ಕುಳ್ಳಿರಿಸಿ, ಗಂಡುಲಿಯ ಕುಳ್ಳಿರಿಸಿ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಗಂಡುಲಿಯ ಕುಳ್ಳಿರಿಸಿ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಓಹೋ ಚೆಲ್ಲಿದರು, ಆಹಾ ಚೆಲ್ಲಿದರು, ಓಹೋ ಚೆಲ್ಲಿದರು ಮಲ್ಲಿಗೆಯ. ಹೀಗೆ ಹಾಡ್ತಾ ಇದ್ರೆ ಈಗ ಕಡ್ಲೆಕಾಯಿ ಖಾಲಿ ಆದ್ರೂ ಇನ್ನು ಹುಡುಕ್ತಿರ್ತೀವಲ್ಲ, ಹಾಗೆ ಹಾಡುಗಳು ಎಲ್ಲಾ ಜೀವಕ್ಕೂ ಬೇಕು. ಪಾರ್ಕ್ಗಳಲ್ಲಿ ಸಾಂಗ್ ಹಾಕ್ತಾರೆ, ಗೀತೆಗಳಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಮ್ಯೂಸಿಕ್ ಅನ್ನೋದು ಮನುಷ್ಯನ ಕಾಯಿಲೆಯನ್ನು ವಾಸ ಮಾಡ್ತದೆ ಅಂತ ಹೇಳಿ ಒಂದು ದೊಡ್ಡ ಮೆಡಿಸಿನ್, ಮ್ಯೂಸಿಕ್ ಮೆಡಿಸಿನ್ ಅಂತ ಕಂಡುಹಿಡಿದಿದ್ದಾರೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಹುಟ್ಕೊಂಡು, ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಹುಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತವರೂರ, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತವರೂರ, ತಿಟ್ಟತ್ತಿ ತಿರುಗಿ ನೋಡ್ಯಾಳೋ, ತಿಟ್ಟತ್ತಿ ತಿರುಗಿ ನೋಡ್ಯಾಳೋ. ಇಂಥ ಹಾಡುಗಳು ನನ್ನ ಎದೆಯಲ್ಲಿ ತುಂಬ ಇವೆ. ಇಂಥ ಹಾಡುಗಳನ್ನ ಯುವ ಪೀಳಿಗೆಗೆ ಬೆಳೆಸಬೇಕು, ಯುವ ಪೀಳಿಗೆ ಕಿವಿಗೆ ಹೋಗ್ಬೇಕು, ಯುವ ಪೀಳಿಗೆ ಎದೆಗೆ ಹೋಗ್ಬೇಕು.